ಕಾಂಗ್ರೆಸ್ ಬೈ ಎಲೆಕ್ಷನ್ ಟಿಕೆಟ್ ಫೈಟ್ಗೆ ಇವತ್ತೇ ಕ್ಲೈಮ್ಯಾಕ್ಸ್. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಸುರ್ಜೇವಾಲಾ ನೇತೃತ್ವದಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಸಭೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಜೊತೆ ಉಸ್ತುವಾರಿ ಸಭೆ ನಡೆಸುತ್ತಾರೆ. ಬಾಗಲಕೋಟೆ, ದಾವಣಗೆರೆ ಟಿಕೆಟ್ ಫೈಟ್ನಲ್ಲಿ ಗೆಲ್ಲೋದ್ಯಾರು ಹಾಗಾದ್ರೆ? ಬಂಡಾಯದ ಮಧ್ಯೆ ಟಿಕೆಟ್ ಫೈನಲ್ ಮಾಡ್ತಾರೆ ನಾಯಕರು. ದಾವಣಗೆರೆಯಲ್ಲಿ ಈಗಾಗಲೇ ಇಬ್ಬರು ಆಕಾಂಕ್ಷಿಗಳಿಂದ ನಾಮಪತ್ರ ಸಲ್ಲಿಕೆಯಾಗಿದೆ. ಒಂದು ಕಡೆ ಸಮರ್ಥ ಶಾಮನೂರು, ಮತ್ತೊಂದು ಕಡೆ ಸಾದಿಕ್ ಪೈಲ್ವಾನ್ ಉಮೇದುವಾರಿಕೆ ಸಲ್ಲಿಕೆ ಮಾಡಿದ್ದಾರೆ. ಜಿದ್ದಾಜಿದ್ದಿ ಫೈಟ್ನಲ್ಲಿ ಯಾರಾಗ್ತಾರೆ ಅಧಿಕೃತ ಅಭ್ಯರ್ಥಿ ಅನ್ನೋದು ಈಗ ಕುತೂಹಲ. ಬಾಗಲಕೋಟೆಯಲ್ಲೂ ಕೂಡ ಮೇಟಿ ಕುಟುಂಬದ ನಡುವೆನೇ ದೊಡ್ಡ ಪೈಪೋಟಿ ಇದೆ. ಸಿದ್ದರಾಮಯ್ಯ ಸಭೆ ಮಾಡಿದ್ರೂ ಕೂಡ ಸಂಧಾನ ಫಲ ನೀಡಲಿಲ್ಲ. ಮೇಟಿ ಪುತ್ರಿ ಸಮಾಧಾನ ಆಗಲಿಲ್ಲ. ಅಳೆದು ತೂಗಿ ಟಿಕೆಟ್ ಫೈನಲ್ ಮಾಡಲಿದ್ದಾರೆ ಸುರ್ಜೇವಾಲಾ. ಕಾಂಗ್ರೆಸ್ ಪಾಲಿಗೆ ಎರಡೂ ಕ್ಷೇತ್ರಗಳು ಕಗ್ಗಂಟು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಹಿಂದಿನಿಂದಲೂ ಶಾಮನೂರು ಶಿವಶಂಕರಪ್ಪ ಗೆದ್ದುಕೊಂಡು ಬಂದಿದ್ದಾರೆ. 4 ಬಾರಿ 2008ರಿಂದ ಇಂದಿನವರೆಗೆ ಅವರೇ ಗೆದ್ದುಕೊಂಡು ಬಂದಿದ್ದಾರೆ. ಇದಾದ ಮೇಲೆ ಮುಸ್ಲಿಂ ಸಮುದಾಯದ ಬಾಹುಳ್ಯ ಇರುವ, ಹೆಚ್ಚಿನ ವೋಟ್ ಇರುವ ಈ ಕ್ಷೇತ್ರನ ನಮಗೆ ಕೊಡಿ ಅಂತ ಜಮೀರ್ ಅಹಮದ್ ಪಟ್ಟು ಹಿಡಿದ್ರು, ಲಾಭಿ ನಡೆಸಿದ್ರು. ಮತ್ತೊಂದು ಕಡೆ ಮೇಟಿ ಪುತ್ರಿ ಸಂಧಾನಕ್ಕೆ ಒಪ್ಪುತ್ತಾ ಇಲ್ಲ. ಈ ಸನ್ನಿವೇಶದ ನಡುವೆ ಫೈನಲ್ ಟಿಕೆಟ್ ಯಾರ ಹೆಸರಿಗೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ಳೋದಕ್ಕೆ ಮಾರುತೇಶ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್, ಎರಡೂ ಕ್ಷೇತ್ರಗಳು ಕಗ್ಗಂಟು. ಈಗಾಗಲೇ ಬಿಜೆಪಿ ಟಿಕೆಟ್ ಘೋಷಣೆಯಾಗಿದೆ. ಆದ್ರೆ ಇನ್ನೂ ಕೂಡ ಒಂದು ಸಂಧಾನಕ್ಕೆ ಎರಡೂ ಕ್ಷೇತ್ರಗಳಲ್ಲಿ ಬರೋದಕ್ಕಾಗ್ತಾ ಇಲ್ಲ. ಆದ್ರೆ ಇವತ್ತು ಫೈನಲ್ ಆಗೋ ಸಾಧ್ಯತೆ ಇದೆ. ಯಾರಿಗೆ ಟಿಕೆಟ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಸುರ್ಜೇವಾಲಾ ಈಗಾಗಲೇ ಬಂದಿದ್ದಾರೆ. ಸಿಎಂ, ಡಿಸಿಎಂ ಜೊತೆ ಸಭೆ ನಡೆಸ್ತಾರೆ. ಹೆಸರು ಫೈನಲ್ ಮಾಡ್ತಾರೆ. ಒಂದು ಕಡೆ ದಾವಣಗೆರೆ ದಕ್ಷಿಣ ಕ್ಷೇತ್ರ, ಮತ್ತೊಂದು ಕಡೆ ಬಾಗಲಕೋಟೆ. ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಕೂಡ ಮೀಟಿಂಗ್ಗೆ ಹೋಗಿದ್ದಾರೆ. ಕಾಂಗ್ರೆಸ್ ಬೈ ಎಲೆಕ್ಷನ್ ಟಿಕೆಟ್ ಫೈಟ್ನಲ್ಲಿ ಅಂತಿಮವಾಗಿ ಗೆಲ್ಲೋರು ಯಾರು? ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್, ಒಂದು ಕಡೆ ದಾವಣಗೆರೆ ಕ್ಷೇತ್ರ, ಮತ್ತೊಂದು ಕಡೆ ಬಾಗಲಕೋಟೆ, ಎರಡೂ ಕಗ್ಗಂಟು ಕಾಂಗ್ರೆಸ್ ಪಾಲಿಗೆ. ಬಿಜೆಪಿ ಈಗಾಗಲೇ ಹೆಸರು ಅನೌನ್ಸ್ ಮಾಡಿದೆ. ಕಾಂಗ್ರೆಸ್ನಲ್ಲಿ ಇನ್ನೂ ಗೊಂದಲ ಬಗೆಹರಿತಾ ಇಲ್ಲ. ಯಾರಿಗೆ ಟಿಕೆಟ್ ಸಿಗೋ ಸಾಧ್ಯತೆ ಇದೆ ಎರಡೂ ಕ್ಷೇತ್ರಗಳಲ್ಲಿ? ಭವನ, ಈ ಕಾರಣಕ್ಕಾಗಿಯೇ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆ ನಡೀತಾ ಇದೆ. ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಈಗಾಗಲೇ ಸಿಎಂ, ಡಿಸಿಎಂ ಇಬ್ಬರು ಕೂಡ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಆಗುತ್ತೆ. ನಮಗೆ ಇರುವಂತಹ ಕುತೂಹಲ ಯಾರಿಗೆ ಟಿಕೆಟ್ ಅನ್ನ ಕೊಡ್ತಾರೆ ಅಂತ. ಯಾಕಂದ್ರೆ ಈಗಾಗಲೇ ಕೆಪಿಸಿಸಿ ವತಿಯಿಂದ 2 ಚುನಾವಣಾ ಸಮಿತಿಗಳನ್ನ ಮಾಡಲಾಗಿತ್ತು. ಚುನಾವಣಾ ಸಮಿತಿ ಈಗಾಗಲೇ ಅವರ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ವರದಿಯ ಆಧಾರದ ಮೇಲೆ ಅಂದ್ರೆ ಒಬ್ಬರಿಗೆ ಕೊಡಬೇಕು ಅನ್ನುವಂಥದ್ದಿಲ್ಲ, 2-3 ಹೆಸರುಗಳನ್ನ ಶಿಫಾರಸು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಯಾರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಬೇಕು ಅನ್ನೋದರ ಕುರಿತಾಗಿ ಈಗ ಚರ್ಚೆಗಳು ನಡೀತಾ ಇದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಬಂದ್ರೆ ಅಲ್ಲಿ ಅಲ್ಪಸಂಖ್ಯಾತರಿಗೆ ಕೊಡಬೇಕಾ, ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಕೊಡಬೇಕಾ ಅನ್ನುವಂತಹ ವಿಚಾರಗಳು ಬಹಳ ತಿಕ್ಕಾಟ ನಡೀತಾ ಇದೆ. ಅಲ್ಪಸಂಖ್ಯಾತರು ಹೇಳ್ತಾ ಇರುವಂತದ್ದು, ಈ ಹಿಂದೆ ಶಾಮನೂರು ಶಿವಶಂಕರಪ್ಪನವರು ಇದ್ದಂತ ಸಂದರ್ಭದಲ್ಲಿ ನಾನು ಇರೋ ತನಕ ಇಲ್ಲಿ ಚುನಾವಣೆಯನ್ನು ನಡೆಸ್ತೇನೆ, ನನ್ನ ಬಳಿಕ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ವಿಚಾರವನ್ನ ಚಾಲ್ತಿಗೆ ತರಲಾಗಿದೆ. ಆ ಕಾರಣಕ್ಕಾಗಿ ಅಲ್ಪಸಂಖ್ಯಾತರು ಡಿಮಾಂಡ್ ಮಾಡ್ತಾ ಇದ್ದಾರೆ, ದಾವಣಗೆರೆಯಲ್ಲಿ ನಮಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ಕ್ಷೇತ್ರ ನಮ್ಮ ತಂದೆಯದ್ದು ಅನ್ನುವ ಕಾರಣಕ್ಕಾಗಿ ಎಸ್ ಮಲ್ಲಿಕಾರ್ಜುನ್, ದಾವಣಗೆರೆ ಉಸ್ತುವಾರಿ ಸಚಿವರು, ತಮ್ಮ ಪುತ್ರನಿಗೆ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ. ಅದರ ಒತ್ತಡದ ಭಾಗವಾಗಿಯೂ ಏನೋ ಇವತ್ತು ಸಮರ್ಥ ಶಾಮನೂರು ಇವತ್ತಾಗಲೇ ನಾಮಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ. ಅಂದ್ರೆ ಟಿಕೆಟ್ ನಮಗೆ ಕೊಡ್ತಾರೆ ಅನ್ನುವಂಥ ವಿಶ್ವಾಸವೋ ಅಥವಾ ಟಿಕೆಟ್ ಕೊಡಲಿ ಅನ್ನುವಂತಹ ಒತ್ತಡದ ಕಾರಣಕ್ಕಾಗಿ ಇದನ್ನು ಮಾಡಿದ್ದಾರೋ ಗೊತ್ತಿಲ್ಲ. ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ.
ಇನ್ನೊಂದು ಕಡೆ ಮೇಟಿ ನಿಧನದಿಂದ ತೆರವಾಗಿರತಕ್ಕಂತಹ ಬಾಗಲಕೋಟೆ ಕ್ಷೇತ್ರದಲ್ಲೂ ಕೂಡ ಕುಟುಂಬದ ಸದಸ್ಯರಲ್ಲೇ ಸಾಕಷ್ಟು ಒತ್ತಡ ಇದೆ. ಅವರ ನಡುವೆಯೇ ಪೈಪೋಟಿಗಳು ನಡೀತಾ ಇದೆ. 3 ಜನ ಅವರ ಮಕ್ಕಳ ಪೈಕಿ ಮಹಾದೇವಿ ಮೇಟಿ ಈಗಾಗಲೇ ನಾನು ನಾಮಪತ್ರ ಸಲ್ಲಿಸ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಉಮೇಶ್ ಮೇಟಿ ಇರ್ಬೋದು, ಮಲ್ಲಿಕಾರ್ಜುನ್ ಮೇಟಿ ಇರ್ಬೋದು, ಇಬ್ಬರಲ್ಲಿ ಒಬ್ಬರಿಗೆ ಕೊಡಬೇಕು ಅನ್ನುವಂಥ ಚರ್ಚೆ ಇದೆ. ಬಹುತೇಕ ಅಲ್ಲಿ ಉಮೇಶ್ ಮೇಟಿಗೆ ಕೊಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತು ಅವರು ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ಗೋಕಾಕ್ಗೆ ತೆರಳಿ ಭೇಟಿಯಾಗಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಆದರೆ ದಾವಣಗೆರೆದರಲ್ಲಿ ಒಂದು ಕ್ಲಾರಿಟಿ ಅಂತೂ ಸಿಗ್ತಾ ಇಲ್ಲ. ಒಂದು ಕಡೆ ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ಕಾರಣಕ್ಕಾಗಿ ಗೆಲುವು ಈಸಿ ಆಗಬೇಕು ಅಂದ್ರೆ ಅಲ್ಪಸಂಖ್ಯಾತರಿಗೆ ಕೊಟ್ರೆ ನಮಗೆ ಚುನಾವಣೆ ಈಸಿಯಾಗಿ ನಡೆಯುತ್ತೆ. ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸಮಾಧಾನ ಮಾಡಿದ್ರೆ ಚುನಾವಣೆಯನ್ನು ಈಸಿಯಾಗಿ ನಡೆಸಬಹುದು ಅನ್ನುವಂಥ ಲೆಕ್ಕಾಚಾರ ದಾವಣಗೆರೆ ದಕ್ಷಿಣ ಕ್ಷೇತ್ರದ್ದಾಗಿದೆ. ಆದ್ರೆ ಅಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ರೆ ಹಿಂದೂ ವರ್ಸಸ್ ಮುಸ್ಲಿಂ ಅನ್ನುವಂಥ ಪರಿಸ್ಥಿತಿ ಏನಾದರೂ ಏರ್ಪಟ್ರೆ ನಿಶ್ಚಿತವಾಗಿಯೂ ಕಾಂಗ್ರೆಸ್ಗೆ ಹಿನ್ನಡೆ ಆಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತು ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಸಿಎಂ ಡಿಸಿಎಂ ಜೊತೆಗೆ ಸುರ್ಜೇವಾಲಾ ಒಂದು ಸಭೆ ನಡೆಸ್ತಾ ಇದ್ದಾರೆ. ಈ ಸಭೆಗೆ ಎಸ್ ಮಲ್ಲಿಕಾರ್ಜುನ್ ಅವರನ್ನು ಕೂಡ ಆಹ್ವಾನ ಮಾಡಲಾಗಿದೆ ಮತ್ತು ಅವರ ಪತ್ನಿ ಸಂಸದೆಯಾಗಿರುವಂತಹ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನು ಕೂಡ ಆಹ್ವಾನ ಮಾಡಲಾಗಿತ್ತು. ಇಲ್ಲಿಯ ತನಕ ಪ್ರಭಾ ಮಲ್ಲಿಕಾರ್ಜುನ್ ಬಂದಿಲ್ಲ. ಅವರು ಪುತ್ರನ ನಾಮಿನೇಷನ್ ನಲ್ಲಿ ಭಾಗವಾಗಿದ್ರು. ಎಸ್ ಮಲ್ಲಿಕಾರ್ಜುನ್ ಬರ್ತಾರಾ ಇಲ್ವಾ ಅನ್ನುವಂತ ಕುತೂಹಲಗಳು ಉಳಿದಿದ್ದಾವೆ. ಈ ಹಿಂದೆ ಅಂದ್ರೆ ಈ ಚುನಾವಣೆ ಘೋಷಣೆ ಆಗುವ ಮುನ್ನವೂ ಕೂಡ ಸಿಎಂ ಡಿಸಿಎಂ ಸುರ್ಜೇವಾಲಾ ಜಕ್ಕೂರ್ನ ಏರೋಡ್ರಮ್ನಲ್ಲಿ ಚಿಕ್ಕಬಳ್ಳಾಪುರದ ಒಂದು ಪ್ರತಿಭಟನೆಯ ಸಲುವಾಗಿ ಬಂದಿದ್ದ ವೇಳೆಯೂ ಕೂಡ ಚರ್ಚೆ ನಡೆದಿತ್ತು. ಆಗ ಹೈಕಮಾಂಡ್ ಮನಸ್ಸಿನಲ್ಲಿ ಈ ಕ್ಷೇತ್ರವನ್ನ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ರೆ ಈಸಿಯಾಗಿ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ ಹೈಕಮಾಂಡ್ನ ಮನಸ್ಸಿನಲ್ಲಿ ಇತ್ತು. ಆದ್ರೆ ಹಲವು ಒತ್ತಡ ಕಾರಣಕ್ಕಾಗಿ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಈಗ ನಾಮಪತ್ರ ಸಲ್ಲಿಕೆಯೂ ಕೂಡ ಮಾಡಿರೋದ್ರಿಂದ ನೋಡಿದ್ರೆ ಅವರು ಅಷ್ಟು ಸುಲಭವಾಗಿ ಸಮಾಧಾನಗೊಳ್ಳೋದಿಲ್ಲ. ಅವ್ರನ್ನ ಸಮಾಧಾನ ಮಾಡುವಂತಹ ಪ್ರಯತ್ನ ಹೈಕಮಾಂಡ್ ಏನಾದರೂ ಮಾಡಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡುವಂತ ತೀರ್ಮಾನವನ್ನ ಮಾಡ್ತಾರಾ ಅಥವಾ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರರಿಗೆ ಟಿಕೆಟ್ ಕೊಟ್ಟು ಯಾಕಂದ್ರೆ ಮುಂದಿನ ಬಾರಿ ನೋಡೋಣ ಅನ್ನುವಂಥದ್ದು ಏನಾದರೂ ಚರ್ಚೆಗಳು ನಡೆಯುತ್ತಾ ಅನ್ನುವಂತಹ ಕುತೂಹಲಗಳು ಉಳಿದಿದ್ದಾವೆ. ಆ ಕಾರಣಕ್ಕಾಗಿ ಮಹತ್ವವನ್ನು ಪಡೆದುಕೊಂಡಿದೆ ಇವತ್ತಿನ ಸಭೆ. ಸುರ್ಜೇವಾಲಾ ಸಭೆಯ ಬಳಿಕ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ಅನ್ನ ಘೋಷಣೆ ಮಾಡುತ್ತೆ. ಈ ನಡುವೆ ಅಲ್ಪಸಂಖ್ಯಾತರು ಯಾವುದೇ ಕಾರಣಕ್ಕೂ ನಮಗೆ ಈ ಬಾರಿ ಟಿಕೆಟ್ ಕೊಡಲೇಬೇಕು, ಯಾವುದೇ ಕಾರಣಕ್ಕೂ ನಾವು ಈ ಬಾರಿ ಬಿಟ್ಕೊಡಲ್ಲ ಅನ್ನುವಂತ ಪಟ್ಟನ್ನು ಹಾಕಿದ್ದಾರೆ. ಅದಕ್ಕೆ ಜಮೀರ್ ಅಹಮದ್ ಕೂಡ ಬೆಂಬಲವಾಗಿ ನಿಂತಿದ್ದಾರೆ. ಅಬ್ದುಲ್ ಜಬ್ಬಾರ್ ದೆಹಲಿಯ ತನಕ ಹೋಗಿ ಟಿಕೆಟ್ಗಾಗಿ ಲಾಬಿ ಕೂಡ ನಡೆಸಿದ್ದಾರೆ. ಈ ಯಾರ ಕಡೆಗೆ ಹೈಕಮಾಂಡ್ ಒಲವು ತೋರುತ್ತೆ ಅನ್ನುವಂತ ಕುತೂಹಲಗಳು ಉಳಿದಿದ್ದಾವೆ ಭಾವನಾ. ಆ ನಿಟ್ಟಿನಲ್ಲಿ ಇವತ್ತಿನ ಸಭೆ ಮಹತ್ವವನ್ನು ಪಡೆದುಕೊಂಡಿದೆ. ಯಾಕಂದ್ರೆ ಬಿಜೆಪಿಗಾಗಲೇ 2 ಕ್ಷೇತ್ರಗಳಲ್ಲಿ ಟಿಕೆಟ್ ಘೋಷಣೆ ಮಾಡಿ ಚುನಾವಣಾ ಪ್ರಚಾರಗಳನ್ನ ಆರಂಭ ಮಾಡ್ತಾ ಇದೆ. ಆದ್ರೆ ಕಾಂಗ್ರೆಸ್ ಒಳಗಿನ ಗೊಂದಲ ಇನ್ನೂ ಕೂಡ ಟಿಕೆಟ್ ಅನ್ನ ಘೋಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಭಾವನಾ. ಎಸ್, ಧನ್ಯವಾದ ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.